ಶಿಕ್ಷಣದ ಮಹತ್ವದ ಬಗ್ಗೆ ಒಂದು ಎಸ್ಸೆ ಬರೆಯಿರಿ ಅಂತೇಳಿ ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಅಥವಾ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ನಿಮಗೆ ಯಾರಾದರೂ ಹೇಳಿದರೆ ನೀವು ಮಾಡೋಕ್ಕೆ ಬರುತ್ತಾ? ನಾನು ಸಿಂಪಲ್ ಆದ ರೀತಿಯಲ್ಲಿ ಇಲ್ಲೊಂದು ಎಸ್ಸೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಇದನ್ನೇ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದನ್ನು ಬೇಕಾದರೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಿಮಗೆ ಎಸ್ಸೆ ಬರೀಬೋದು. ನಾನು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಏನು ಮಾಡ್ತೀನಿ ಅಂದರೆ ಇದರ ಕನ್ನಡ ಮೀನಿಂಗ್ ಕೂಡ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ನೋಡಿರಿ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಅಂದರೆ ಶಿಕ್ಷಣದ ಮಹತ್ವವೇನು? ಇಂಪಾರ್ಟೆನ್ಸ್ ಅಂತ ಹೇಳಿದರೆ ಮಹತ್ವ, ವಾಟ್ ಅಂದರೆ ಏನು, ಎಜುಕೇಷನ್ ಅಂದರೆ ಶಿಕ್ಷಣದ, ಓಕೆ, ಟೋಟಲ್ ಸೇರಿದರೆ ಶಿಕ್ಷಣದ ಮಹತ್ವವೇನು? ಎಜುಕೇಷನ್ ಅಂದರೆ ಶಿಕ್ಷಣ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್. ಈಸ್ ಎಂಬುದು ಯಾವತ್ತೂ ಕೂಡ ಲಿಂಕಿಂಗ್ ವರ್ಬ್ ಅಂತ ಹೇಳ್ತೀವಿ. ಈಗ ಎಜುಕೇಷನ್ ಅಂದರೆ ಶಿಕ್ಷಣ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ ಅಂದರೆ ನಮ್ಮ ಜೀವನದ ಅತ್ಯಂತ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ ಅಂತ ಹೇಳೋಕ್ಕೆ ಈಸನ್ನು ಯೂಸ್ ಮಾಡ್ತೀವಿ. ಎಜುಕೇಷನ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್. ಅದು ಅಂದರೆ ಆ ಎಜುಕೇಷನ್ ಗಿವ್ಸ್ ಅಸ್ ಅಂದರೆ ನಮಗೆ ಕೊಡುತ್ತೆ ಎಂಬ ಅರ್ಥ. ಆ ಎಜುಕೇಷನ್ ನಮಗೆ ನೀಡುತ್ತೆ. ಇಲ್ಲಿ ಗಿವ್ ಇಟ್ ಎಂಬುದು ಏಕವಚನವಾದ ಕಾರಣ ಗಿವ್ ನಂತರ ಎಸ್ ಹಾಕಿದ್ದೀನಿ. ಅಸ್ ಅಂದರೆ ನಮಗೆ, ನಾಲೆಜ್ ಅಂದರೆ ಜ್ಞಾನವನ್ನು ಕೊಡುತ್ತೆ. ಇಂಪ್ರೂವ್ಸ್, ನೋಡಿರಿ, ಇಟ್ ಎಂಬುದು ಏನಿದೆ ಏಕವಚನ ಇದ್ದ ಕಾರಣ ಇಲ್ಲಿ ಇಂಪ್ರೂವ್ ಅಂತಲ್ಲ ಎಸ್ ಹಾಕಿದ್ದೀವಿ. ಇಂಪ್ರೂವ್ಸ್ ಅದು ಅಭಿವೃದ್ಧಿಪಡಿಸುತ್ತೆ. ಅವರ್ ಥಿಂಕಿಂಗ್ ಅಂದರೆ ನಮ್ಮ ಚಿಂತನಾ ಸಾಮರ್ಥ್ಯವನ್ನು, ನಮ್ಮ ಥಿಂಕಿಂಗ್ ಎಬಿಲಿಟಿಯನ್ನು. ಆ್ಯಂಡ್ ಮತ್ತು ಹೆಲ್ಪ್ಸಸ್ ಅಂತ ಹೇಳಿದರೆ ನಮಗೆ ಅದು ಸಹಾಯ ಮಾಡುತ್ತೆ. ಡಿವೆಲಪ್ ಯೂಸ್ಫುಲ್ ಸ್ಕಿಲ್ಸ್ ಅಂದರೆ ಕೌಶಲ್ಯ, ಯೂಸ್ಫುಲ್ ಅಂದರೆ ಉಪಯುಕ್ತ, ಡಿವೆಲಪ್ ಅಂದರೆ ಏನು ಮಾಡೋದು, ಬೆಳೆಸುವುದು ಎಂಬರ್ಥ. ಸೊ ಹೆಲ್ಪ್ಸಸ್ ಅಂದರೆ ನಮಗೆ ಸಹಾಯ ಮಾಡುತ್ತೆ, ಉಪಯುಕ್ತ ಕೌಶಲ್ಯಗಳನ್ನು ಬೆಳೆಸೋಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇನ್ನು ನೋಡ್ರಿ ನೆಕ್ಸ್ಟು, ಎಜುಕೇಷನ್ ಶಿಕ್ಷಣವು ಟೀಚಸ್ ಅಸ್ ಅಂದರೆ ಟೀಚ್ ಇದ್ದು ಏಕವಚನ ಆದ ಕಾರಣ ಎಜುಕೇಷನು ಇಲ್ಲಿ ಎಸ್ ಅನ್ನು ಹಾಕಿದ್ದೀವಿ. ಟೀಚಸ್ ಅಸ್ ಅಂದರೆ ನಮಗೆ ಏನು ಕೊಡುತ್ತೆ, ಕಲಿಸುತ್ತೆ. ಡಿಸಿಪ್ಲೈನ್ ಅಂತ ಹೇಳಿದರೆ ಶಿಸ್ತು. ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ. ಕೈಂಡ್ನೆಸ್ ಅಂದರೆ ದಯೆ. ಆ್ಯಂಡ್ ಮತ್ತು ರೆಸ್ಪೆಕ್ಟ್ ಫಾರ್ ಅದರ್ಸ್ ಇತರರಿಗೆ ಗೌರವವನ್ನು ಕೂಡ ಕಲಿಸುತ್ತೆ. ಇಟ್ ಬಿಲ್ಡ್ಸ್ ಅಂದರೆ ಅದು ಏನು ಮಾಡುತ್ತೆ, ಹೆಚ್ಚಿಸುತ್ತೆ ಅಥವಾ ಕಟ್ಟುತ್ತೆ. ಇಲ್ಲಿ ಬಿಲ್ಡ್ ಎಂಬುದು ಇನ್ಕ್ರೀಸ್ ಇದು ಅರ್ಥ ಆಗಿರುತ್ತೆ. ಅವರ್ ಕಾನ್ಫಿಡೆನ್ಸ್ ಅಂತ ಹೇಳಿದರೆ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಆ್ಯಂಡ್ ಮತ್ತು ಪ್ರಿಪೇರ್ಸ್ ಅಸ್ ನಮ್ಮನ್ನು ಸಿದ್ಧಗೊಳಿಸುತ್ತೆ. ಟು ಫೇಸ್ ಅಂತ ಹೇಳಿದರೆ ಇಲ್ಲಿ ಫೇಸ್ ಎಂಬುದು ಕ್ರಿಯಾಪದವಾಗಿರುತ್ತೆ, ಎದುರಿಸಲು. ಲೈಫ್ ಚಾಲೆಂಜಸ್ ಅಂದರೆ ಜೀವನದ ಸವಾಲುಗಳನ್ನು ಎದುರಿಸಲು ನಮ್ಮನ್ನು ಸಿದ್ಧಗೊಳಿಸುತ್ತೆ. ವಿತ್ ಎ ಗುಡ್ ಎಜುಕೇಷನ್ ಅಂದರೆ ಇಲ್ಲಿ ವಿತ್ ಅಂದರೆ ಜೊತೆ ಅಂತ ಅರ್ಥ ಅಲ್ಲ, ಆ ಕಾರಣದಿಂದ ಮೂಲಕ ಎಂಬ ಅರ್ಥ ಬರುತ್ತೆ. ಉತ್ತಮ ಶಿಕ್ಷಣದ ಮೂಲಕ ವಿ ಕ್ಯಾನ್ ಅಚೀವ್ ಅವರ್ ಡ್ರೀಮ್ಸ್. ನಮಗೆ ಕ್ಯಾನ್ ಆಗುತ್ತೆ, ಅಚೀವ್ ಅಂತ ಹೇಳಿದರೆ ಸಾಧಿಸೋಕ್ಕಾಗತ್ತೆ. ಅವರ್ ಡ್ರೀಮ್ಸ್ ಅಂದರೆ ನಮ್ಮ ಕನಸುಗಳು, ಅಂದರೆ ನಮ್ಮ ಕನಸುಗಳು ನಮಗೆ ನನಸು ಮಾಡೋಕ್ಕಾಗತ್ತೆ. ಆ್ಯಂಡ್ ಗೆಟ್ ಬೆಟರ್ ಜಾಬ್ ಆಪರ್ಚುನಿಟೀಸ್ ಅಂದರೆ ಉದ್ಯೋಗ ಅವಕಾಶಗಳನ್ನು ಕೂಡ ಪಡೆಯೋಕ್ಕಾಗತ್ತೆ. ಆ್ಯಂಡ್ ಮೇಕ್ ವೈಸ್ ಡಿಸಿಷನ್ಸ್ ಅಂದರೆ ವಿವೇಕಪೂರ್ವ ನಿರ್ಧಾರಗಳನ್ನು ಕೂಡ ಮಾಡೋಕ್ಕಾಗತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಇಟ್ ಆಲ್ಸೋ ಹೆಲ್ಪ್ಸ್ ಅಸ್, ಇದರ ಅರ್ಥ ಏನು, ಅದು ನಮಗೆ ಸಹಾಯ ಕೂಡ ಮಾಡುತ್ತೆ. ಬಿಕಮ್ ರೆಸ್ಪಾನ್ಸಿಬಲ್, ಜವಾಬ್ದಾರಿಯುತ. ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಅಂದರೆ ಜವಾಬ್ದಾರಿಯುತ ನಾಗರಿಕನಾಗಲು ಅದು ನಮಗೆ ಸಹಾಯ ಕೂಡ ಮಾಡುತ್ತೆ. ಹೂ ಕಾಂಟ್ರಿಬ್ಯೂಟ್ಸ್ ಟು ಸೊಸೈಟಿ, ಸಮಾಜಕ್ಕೆ ಕೊಡುಗೆ ನೀಡುವಂತಹ ಜವಾಬ್ದಾರಿಯುತ ನಾಗರಿಕನಾಗಲು ಅದು ನಮಗೆ ಸಹಾಯ ಮಾಡುತ್ತೆ. ಫೈನಲಿ ಸೋ ಎಂಬ ಪದನೂ ಹಾಕ್ಬೋದು. ಇಲ್ಲಿ ದೇ ಫೋರ್ ಅಂದರೆ ಆದ್ದರಿಂದ, ಸೋ ಅಂತ ಪದನೂ ಹಾಕ್ಬೋದು. ಕಾನ್ಸಿಕ್ವೆಂಟ್ಲಿ ಅಂತಲೂ ಹೇಳ್ಬೋದು. ಎಜುಕೇಷನ್ ಅಂತ ಹೇಳಿದರೆ ಏನು, ಶಿಕ್ಷಣ ಈಸ್ ದ ಕೀ ಅಂದರೆ ಅದೊಂದು ಕೀಲಿಕೈ ಟು ಎ ಸಕ್ಸಸ್ಫುಲ್ ಅಂದರೆ ಯಶಸ್ವಿ, ಹ್ಯಾಪಿ ಅಂದರೆ ಸಂತೋಷಕರ, ಆ್ಯಂಡ್ ಮೀನಿಂಗ್ಫುಲ್ ಲೈಫ್ ಅಂದರೆ ಅರ್ಥಪೂರ್ಣ ಜೀವನದ ಕೀಲಿಕೈ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಇದರ ಕನ್ನಡ ಟ್ರಾನ್ಸ್ಲೇಷನ್ ಇದ್ದು ವರ್ಡ್ಸ್ ಕೂಡ ನಾನಿಲ್ಲಿ ಕನ್ನಡದಲ್ಲೂ ಕೂಡ ಎಸ್ಸೆ ಬರೆದು ಕೊಟ್ಟಿದ್ದೀನಿ. ಸೊ ನೀವು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿಯೂ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್.